ಇವತ್ತು ಒಬ್ಬ, ಯಾಕೆಂದರೆ ಎರಡೇ ವರ್ಷ ಸರ್ ನಾನು ಎರಡನೇ ಸತಿ ಒಬ್ಬ ಶಾಸಕ. ಇವತ್ತು ನಮ್ಮ ಪಕ್ಷ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಿಮ್ಮ ಸಹಕಾರವನ್ನು ಯಾವತ್ತೂ ಕೂಡ ಕೊನೆ ಉಸಿರಿರೋರ್ಗೂ ನಾವು ಮರೆಯೋದಿಲ್ಲ. ಇದು ಬರೀ ನೀವು ಪೀಠಕ್ಕಲ್ಲ, ಆ ಪೀಠಕ್ಕೆ ನೀವು ಕುತ್ಕೊಳ್ಳೋದೇ ಒಂದು ಶೋಭೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ನಿಮ್ಮಂಥವ್ರು ಇದ್ದಾಗ ಮಾತ್ರ, ನಿಮ್ಮಂಥವ್ರು ಯಾವತ್ತೂ ಕೂಡ ಮಾರ್ಗದರ್ಶನ ಆಗಿರ್ತಾರೆ. ನಮ್ಮಂಥವ್ರಿಗೆ ಯಾಕೆಂದ್ರೆ ಗೆಲುವು ಸೋಲು ಇದ್ದೇ ಇರ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ನೀವು ಮಾರ್ಗದರ್ಶನವನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಎಲ್ಲ ಸದಸ್ಯರಿಗೂ ಕೂಡ, ಕೆಲವರು ಯಾರ್ಯಾರಿಗೆ ಮಾತಾಡೋದಿಲ್ಲ ಅವರಿಗೂ ಕೂಡ ಮಾತು ಬರೆಸ್ತಕ್ಕಂಥ ಆ ಪೀಠದಿಂದ ಸಂದೇಶವನ್ನು ತಾವು ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ಯಾಕೆಂದರೆ ನಾನು ಇದನ್ನ ಹೇಳಲೇಬೇಕು ಸರ್. ನನ್ನನ್ನು ಕರ್ಕೊಂಡು ಹೋಗಿ ಶಾಲೆ ಕರ್ಕೊಂಡು ಹೋಗಿ ನಿಮ್ಮ ಸಾಧನೆಗಳನ್ನು ಒಬ್ಬ ಶಿಕ್ಷಕರಾಗಿ, ಅದು ಟೀಚರ್ ಸರ್, ನೀವು ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳಲ್ಲ, ಟೀಚರ್ ಆಗಿ ನಿಮ್ಮ ಸಾಧನೆ, ನಿಮ್ಮ ತಾಯಿ ಮೇಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅದನ್ನು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನೀವೇನು ತೋರಿಸ್ಕೊಟ್ಟಿದ್ರಿ. ನಾನೇನಾದ್ರು ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಿಂದ ಇವತ್ತು 100 ಕೋಟಿ ನನ್ನ ಇಲಾಖೆಗೆ ಬರ್ತಾ ಇದೆ, ಬೇರೆ CSR ಫಂಡಿಂದ 1000 ಕೋಟಿ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಅದಕ್ಕೆ ಬುನಾದಿಯಲ್ಲಿ ಅಂತ ಹೇಳಿದರೆ ನಿಮ್ಮ ತಾಯಿಯವ್ರ ಹೆಸರಲ್ಲಿ ಇಟ್ಟಿರ್ತಕ್ಕಂಥ ಶಾಲೆಯಲ್ಲಿ ಆ ಒಂದು ಉತ್ತೇಜನದಿಂದ, ಇವತ್ತು ಆ ವಿಶ್ವಾಸದಿಂದ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನನಗನ್ಸುತ್ತೆ ನೀವು ಒಂದೊಂದು ಮಾರ್ಗದರ್ಶನವನ್ನು ಕೂಡ ನನ್ನ ಇಲಾಖೆಗೆ, ಮತ್ತು ಸರ್ ಬರೀ ನನ್ನ ಇಲಾಖೆಗೆ ಅನ್ನೋದಲ್ಲ, ನಾವು ನೋಡಬೇಕಾದ್ರೆ ಎಲ್ಲ ಇಲಾಖೆಗೂ ಕೂಡ ನೀವು ಎಲ್ಲೋ ಒಂದು ರೀತಿಯಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಮಾರ್ಗದರ್ಶಕರಾಗಿ ಯಾವತ್ತೂ ಕೂಡ, ಸಭಾಪತಿಗಳಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನೀವು ಯಾವತ್ತೂ ಕೂಡ ನೀವು ಮಾಡಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಯಾಕೆ ಅವ್ರಿಗಿಂತ ಮುಂಚೆ ಮಾತಾಡಿದೆ ಅಂದರೆ, ನಂಗೆ ಹಾಡೋಕ್ಕೆ ಬರಲ್ಲ ಸರ್, ಅವ್ರಿಗೆ ಭಾಷಣ ಮಾಡೋಕ್ಕೆ ಬಿಡಬೇಡಿ. ಭೋಜೇಗೌಡರು ಹಾಡು ಹೇಳಿ ಸುಮ್ಮನೆ ಕುತ್ಕೋಬೇಕು ಅಂತೇಳಿ ನಿಮ್ಮ ಪೀಠಕ್ಕೆ ನಾನು ವಿಶೇಷವಾಗಿ ಗೌರವನ ಕೊಟ್ಟು ಅದಕ್ಕೆ ಮಾತ್ರ ಅವಕಾಶ ಕೊಡಬೇಕು ಸರ್. ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.